ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ಡೈಲಿ ವ್ಲಾಗ್ ಆಗಿರುತ್ತೆ. ಇವತ್ತು ಮನೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಫ್ರೈಡೇ ಆಗಿದ್ದರಿಂದ ಮನೇಲಿ ನಾನೇ ಪೂಜೆ ಮಾಡಬೇಕಿತ್ತು. ಪೂಜೆ ಮಾಡಿಕೊಂಡು ಇವಾಗ ಬಂದೆ. ಇವಾಗ ಟಿಫನ್ ಮಾಡಿಬಿಟ್ಟು ರೆಡಿ ಆಗಬೇಕು. ಆಮೇಲೆ ಸಿಗ್ತೀನಿ ಗಾಯ್ಸ್. ಇವಾಗ ರೆಡಿ ಆದೆ ನೋಡಿ, ಈ ಥರ ರೆಡಿ ಆಗಿದ್ದೀನಿ. ಸ್ವಲ್ಪ ಎಂಟ್ರಿ ಆಗಿದ್ದೀನಿ. ಈಗ ಫ್ರೆಂಡ್ಸ್ ಎಲ್ಲಿದ್ದಾರೆ ಅಂತ ನೋಡೋಣ, ಕಾಲ್ ಮಾಡಿಬಿಟ್ಟು ಕೇಳೋಣ. ಲೈಬ್ರರಿ ರೂಮಲ್ಲಿದ್ದೀವಿ ಅಂತ ಹೇಳಿದ್ದಾರೆ. ಇವಾಗ ಏನು ಮಾಡ್ತವ್ರೆ ನೋಡೋಣ. ರೂಮು ನೋಡೋಣ ಏನು ಮಾಡ್ತವ್ರೆ ಅಂತ. ವೇದ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಇವರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಶ್ರೇಯಾ ಅಂತ, ನನ್ನ ವೇದಾಸ್ ಫ್ರೆಂಡ್. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡು ಅಂದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ ಯಾವುದು ಇಲ್ಲ ಗೈಸ್. ಆಲ್ಮೋಸ್ಟ್ ಒಂದು ಸಾಂಗ್ ಮುಗ್ದೋಗಿದೆ. ಇವಾಗ ಇನ್ನೊಂದು ಸಾಂಗ್ ಮಾಡ್ತಾ ಇದ್ದೀನಿ. ಇನ್ನು 2 days ಆಯ್ತಪ್ಪ ಅಷ್ಟೇ. ಸುಮ್ಮನೆ ಟೈಮ್ ವೇಸ್ಟ್. ಇನ್ಸ್ಟಾದಲ್ಲಿ ನೋಡಿರ್ತೀರಾ, ಇವರು ಅಷ್ಟೇ ಫ್ಯಾಷನ್ ಶೋ ಸ್ಟಾರ್ಟ್ ಮಾಡಿದ್ದು ಇದು ಯಾವುದು ಈಗಲ್ ಅದು ನೋಡ್ಕೊಂಡು ಕೂತವ್ರೆ. ಇವರು ಅಷ್ಟೇ, ಇವ್ರು ಯಾವುದೋ ಗೇಮ್ ಮಾಡ್ಕೊಂಡು ಕೂತವ್ರೆ, ಫ್ರೀ ಫೈರ್. ಸುಮ್ಮನೆ ಕೂತ್ಕೊಳ್ಳೋದು. ಬೆಳಗ್ಗೆ ಏನು ಮಖ ತೊಳ್ದಿಲ್ಲ, ಎದ್ದು ಬಂದ್ಬಿಟ್ಟವನು ಹಂಗೆ ಮಖ ತೊಳ್ಕೊಂಡು ಬಂದವಳೆ. ಆದರೆ ಇವ್ನು ಮಖ ತೊಳ್ದು ಬಂದಿಲ್ಲ. ಏನು ಮಾಡ್ತಾ ಇದೆಯಾ? ರೀಲ್ಸು, ಫ್ಯಾಷನ್ ಶೋ ಪ್ರಾಕ್ಟೀಸ್ ಮಾಡೋ ಅಂದ್ರೆ ರೀಲ್ಸ್. ಇವಳು ಟೆಲಿಕಾಲರು. ಒಂದು ದಿನಕ್ಕೆ 1000 ಕಾಲ್ಸ್ ಬರುತ್ತೆ ಇವಳಿಗೆ. ನಾವೇನಾದ್ರು ಇಂಪಾರ್ಟೆಂಟಾಗಿ ಏನೋ ಕಾಲ್ ಬಂದರೆ ಬಿಸಿ ಅದು ಯಾರ ಹತ್ರ ಮಾತಾಡ್ತಿರ್ತಾಳೆ ಗೊತ್ತಿಲ್ಲ. ಇವಳು BCU ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ CR. ಇವಳು ಏನೋ ಡಿಸಿಪ್ಲಿನ್ ತಾನೆ. ಶ್ರೇಯಾ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ. ಇದರಲ್ಲಿ ಇನ್ನೊಬ್ಬರು ಕ್ಯಾಂಡಿಡೇಟ್ ಇಲ್ಲ, ಅವ್ರಿಗೆ ಹುಷಾರಿಲ್ಲ. ಸೊ ಅದಕ್ಕೆ ಡ್ಯಾನ್ಸ್ ಪ್ರಾಕ್ಟೀಸಿಗೆ ಬಂದಿಲ್ಲ. ಅದೇ ಫೈನಲ್ ಸ್ಟೇಜಿಗೆ ಬರ್ತಾರೆ. ರಕ್ಷಿತಾ ಅಮ್ಮ ಅಂತ, ನನಗೆ ಅವಳಮ್ಮ ಅಷ್ಟೇ. ನೋಡಿ, ಫ್ಯಾಷನ್ ಶೋ ಪ್ರಾಕ್ಟೀಸ್ ಮಾಡು ಅಂದರೆ ಗೊತ್ತಿರೋ ಸುಮ್ಮನೆ. ನಾನು ಏನು ಗೈಸ್ ಮಾಡಿ ಇವ್ರಂಥವ್ರನ್ನೆಲ್ಲ ಕಟ್ಕೊಂಡು ಇವ್ರಂಥವ್ರು ನನ್ನಂಥವ್ರಲ್ಲ, ಇವ್ರಂಥವ್ರು. ಫ್ರೀ ಇತ್ತು ಅಂತ ಇಂಟರ್ನ್ಶಿಪ್ ರಿಪೋರ್ಟ್ ಮಾಡ್ತಾಯಿದ್ದೆ. ಮಂಡೇ ಸಬ್ಮಿಷನ್ ಇತ್ತು, ಡ್ರಾಫ್ಟ್ ಕಾಪಿ ಸಬ್ಮಿಟ್ ಮಾಡಬೇಕಿತ್ತು. ಸೊ ಅದಕ್ಕೆ ಇಂಟರ್ನ್ಶಿಪ್ ರಿಪೋರ್ಟ್ ಮಾಡ್ಕೊಂಡು ಕೂತಿದ್ದೆ. ಇನ್ನು 2 ಲೆಸನ್ಸ್ ಇತ್ತು, ಅದಕ್ಕೆ ಮಾಡ್ಕೊಂಡು ಕೂತಿದ್ದೆ. ರಿಪೋರ್ಟ್ ಮುಗೀತು. ಅಕ್ಕ ಫುಲ್ ಪ್ಲ್ಯಾನಿಂಗಲ್ಲಿದ್ಲು. ಫ್ಯಾಷನ್ ಶೋ ಲಾಸ್ಟ್ ಪೊಸಿಷನ್ ಹೆಂಗೆ ಬರಬೇಕು ಅಂತ ಪ್ಲ್ಯಾನಿಂಗಲ್ಲಿದ್ಲು. ಅಲಾಟ್ಮೆಂಟ್ ಮಾಡ್ತಿದ್ಲು, ಯಾರನ್ನೇ ಇಲ್ಲಿಗೆ ಹಾಕಬೇಕು, ಆ ಥರ ಪ್ಲ್ಯಾನಿಂಗ್ ಇದ್ರೇ ಲಾಸ್ಟ್ ಕರೆಕ್ಟಾಗಿ ಬರೋದು. ಮತ್ತು ಪರ್ಫೆಕ್ಷನ್ ಕೂಡ ಚೆನ್ನಾಗಿ ಬರುತ್ತೆ. ಇವಳು ಫುಲ್ಲು ಇಂಟೆಲಿಜೆಂಟು. ಸೊ ಅದಕ್ಕೆ ಅವಳು ಇಲ್ಲೇ ಎಲ್ಲ ಅವಳ ಮೈಂಡಲ್ಲಿ ಹೆಂಗಿರುತ್ತೋ ಇದನ್ನೆಲ್ಲ ಡ್ರಾ ಮಾಡಿ ಈ ಥರ ಮಾಡ್ತಾಳೆ. ಅವಳು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತಾಳಂತೆ ನೋಡಿ. straight lines like that only, girls one side, boys one side separated like that only. First we'll take exit, like opposite sides will take exit, then again we'll divide 3. Like when we'll take entry like this, while taking entry only we'll form one circle. Okay, at that time one girl from here, one boy from there, like we'll take and we'll give couple pose here, couple pose. When these people come front, we'll take one step back. Because there are pairs, right? So one pair, like pair comes in the front and others take step back. So like that only this will happen. After giving poses here, these couples they'll take opposite sides exit. Okay. After taking the exit, we'll give single poses for everyone. Like boy will come, then girl again, then girl, boy, like that. Single poses. After that. After single pose again we'll take entry and we'll have to make one last pose. Last formation. I have this idea, but I don't know if we can change to. I have this idea of 2 boys lifting 1 girl, and there'll be 2 pairs standing here giving some pose. Here there'll be 1 boy
and here one girl and one girl. That's it. We'll try and see. ಮತ್ತು ಇವ್ರಿಗೇನೋ ಕನ್ಫ್ಯೂಷನ್ ಇತ್ತು ಅಂದ್ಬಿಟ್ಟು ಅವ್ರ ಹತ್ರನೇ ಹೋಗಿ ಕ್ಲಾರಿಫೈ ಮಾಡ್ತಾಯಿದ್ಲು. ಅಲ್ಲಿ ಶೀಟ್ ತೊಗೊಂಡು ಅವ್ರಿಗೆಲ್ಲ ಡ್ರಾ ಮಾಡಿ ಕ್ಲಾರಿಫೈ ಮಾಡ್ತಾಯಿದ್ಲು ಮತ್ತು ಅವ್ರಿಗೆ ಅರ್ಥ ಆಗೋ ಥರ ಹೇಳ್ತಾಯಿದ್ಲು. ಸೊ ಕರೆಕ್ಟಾಗಿ ಬರಬೇಕಲ್ವ, ಅವ್ರಿಗೂ ಅರ್ಥ ಆಗಬೇಕು. ಸೊ ಅದಕ್ಕೆ ಅವಳು ಹೇಳ್ಕೊಡ್ತಾಯಿದ್ರೆ ಇವರಿಬ್ಬರು ಫೋನ್ ನೋಡ್ಕೊಂಡು ಕೂತಿದ್ರು ಗೈಸ್. ಆಮೇಲೆ ಮತ್ತೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿಕೊಂಡ್ರು ಎಲ್ಲರೂ. ಅದೇ ಅವಳು ಹೇಳ್ಕೊಟ್ಟಂಗೆ ತಿರ್ಗಾ ಪೊಸಿಷನ್ ಎಲ್ಲ ಕರೆಕ್ಟಾಗಿ ಬರುತ್ತಾ ಮತ್ತು ಟೈಮಿಂಗ್ಸ್ ಹೆಂಗೆ ಬರುತ್ತೆ ಅಂದ್ಬಿಟ್ಟು ಎಲ್ಲ ಮಾಡ್ತಾಯಿದ್ರು. ಅಲ್ಲೊಂದು ಈಗೋಲ್ ಬಿದ್ದೋಗ್ಬಿಟ್ಟಿತ್ತು, ಅದಕ್ಕೇನೋ ಆಗಿದೆ. ಸೊ ಎಲ್ಲ ಫ್ರೆಂಡ್ಸ್ ಎಲ್ಲ ನೀರು ಕುಡಿಸ್ತವ್ರೆ, ಏನೋ ಮಾಡ್ತವ್ರೆ. ಅದಕ್ಕೇನೋ ಗಾಯನೂ ಆಗಿದೆ ಅನಿಸುತ್ತೆ. ಅದು ಫುಲ್ ಆರ್ತಾನೂ ಇಲ್ಲ, ಏನೋ ಒಂಥರ ಬಿದ್ದೋಗ್ಬಿಟ್ಟಿತ್ತು. ಅದಕ್ಕೆ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಅದಕ್ಕೆ ನೀರು ಕುಡಿಸೋಣ ಅಂತ ನೀರು ತೊಗೊಂಡೋಗಿ ಕುಡಿಸ್ತಾಯಿದ್ವಿ. ಅದು ಕುಡಿಯೋದಕ್ಕೆ ಆಗ್ತಿರ್ಲಿಲ್ಲ, ಆ ಬೌಲಿಂದ ಎತ್ಕೊಂಡು ಕುಡಿಯೋಕ್ಕೆ ಆಗ್ತಾಯಿರಲಿಲ್ಲ. ಸೊ ಅದಕ್ಕೆ ನಾವೇ ಬಾಯಿ ಒಳಗಡೆ ನೀರು ಊದ್ವಿ, ಆವಾಗ ಕುಡಿಯಿತು. ಹಂಗೆ ನೀರು ಕುಡಿಸ್ತಾ ಅದು ಸ್ವಲ್ಪ ಇದು ಮಾಡ್ತಾಯಿದ್ವಿ, ಎದ್ದೊಳೋ ಥರ ಇದು ಮಾಡ್ತಾಯಿದ್ವಿ. ಅದು ಆದರೂ ಎದ್ದೇಳ್ತಾ ಇರಲಿಲ್ಲ. ಸೊ ಅದಕ್ಕೆ ಪೇಯ್ನ್. ಅಲ್ಲಿ ಫುಲ್ಲು ಸೊಳ್ಳೆ ಜಾಸ್ತಿ ಆಗಿತ್ತು. ಸೊಳ್ಳೆ ಕಚ್ಚಿಸ್ಕೊಂಡು ಆ ಫ್ರೆಂಡ್ಸ್ ಎಲ್ಲ ನೀರು ಕುಡಿಸ್ತಾಯಿದ್ರು. ತುಂಬ ಸೊಳ್ಳೆ ಇತ್ತು ಗೈಸ್. ಅಲ್ಲಂತೂ ನಮ್ಮ ಕಾಲೇಜಲ್ಲಿ ನೀಟ್ನೆಸ್ಸೇ ಇಲ್ಲ. ನಾವೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆಲ್ಲ ಕಾಲ್ ಮಾಡಿದ್ವಿ, ಅನಿಮಲ್ ವೆಲ್ಫೇರ್ಗೆ ಕಾಲ್ ಮಾಡಿದ್ವಿ. ಅವ್ರು ಯಾರು ನಮ್ಮ ಅಂಡರ್ ಬರೋಲ್ಲ, ಈ ನಂಬರ್ ತೊಗೊಳ್ಳಿ. ಅವರು ಇನ್ನೊಬ್ರು ನಮ್ಮ ಅಂಡರ್ ಬರೋಲ್ಲ, ಈ ನಂಬರ್ ತೊಗೊಳ್ಳಿ ಅಂತ ಇದೇ ಮಾಡಲಿಲ್ಲ. ಆಮೇಲೆ ನಾವೇ ನೀರು ಕುಡಿಸಿ ಅದಕ್ಕೆ 2 ಪೀಸ್ ಚಿಕನ್ ಹಾಕಿ ತಿನ್ನಿಸಿ ಆಮೇಲೆ ಸ್ವಲ್ಪ ಬಿಟ್ಟು ಮಾರ್ನಿಂಗ್ ಹೋಗಿ ನೋಡಿದಾಗ ಫುಲ್ಲು ಚೆನ್ನಾಗಿತ್ತು, ಆರ್ತಿತ್ತು. ಇವಾಗಷ್ಟೇ ಮನೆಗೆ ಬಂದು ಫ್ರೆಶ್ ಅಪ್ ಆದೆ, ವಿಡಿಯೋ ಸ್ಟಾರ್ಟ್ ಮಾಡಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು. ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.